Previous class discussed some of the specific functions of the business economist. I will continue the specific points for business economist. Next one, pricing problems of the industries. If the suppose businessman producing the product and he decided price for the product on the basis of the ಕಾಸ್ಟ್ ಫಾರ್ ದಿ ಪ್ರಾಡಕ್ಟ್ ಆ್ಯಂಡ್ ದಿ ಪ್ರಾಕ್ಟಿಸ್ ಆಫ್ ಪ್ರೊಡಕ್ಷನ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಉದ್ಯಮಿ ಉತ್ಪಾದಿಸಿದ ವಸ್ತುಗಳ ಬೆಲೆಗಳನ್ನು ನಿರ್ಧರಿಸುವಲ್ಲಿ ಎದುರಿಸಬೇಕಾದಂಥ ಸಮಸ್ಯೆಗಳಿಗೆ ಏನಾಗ್ತದೆ ಪರಿಹಾರವನ್ನು ಕಂಡುಕೊಳ್ಳುವುದಂತ ಆಗ್ತದೆ. ನೆಕ್ಸ್ಟ್ 4ನೇದು ಪ್ರೈಸಿಂಗ್ ಪ್ರಾಬ್ಲಮ್ ಆಫ್ ದಿ ಇಂಡಸ್ಟ್ರಿ. ಇಫ್ ಸಪೋಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸಿಂಗ್ ದಿ ಗೂಡ್ಸ್ he cannot able to decide the price, that time business economist decided the price of the product and also facing the some of the problems in that time. That's why if these problems can solve only by the business economist. ಇಲ್ಲಿ ನಾವು ಏನಾಗ್ತದೆ ಅಂದರೆ ವಸ್ತುಗಳನ್ನು ತಯಾರಿಸುವಾಗ ಉದ್ಯಮಿದಾರನಿಗೆ ಏನಾಗ್ತದೆ ಅಂದರೆ ಅದರದೇ ಆದಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾನೆ. ಯಾಕಂದರೆ ಇಲ್ಲಿ ಕೈಗಾರಿಕೆಯ ವಸ್ತುಗಳನ್ನು ತಾನು ಉತ್ಪಾದಿಸುವಾಗ ಪ್ರತಿಯೊಂದು ಉತ್ಪಾದನಾಂಗ ಮೇಲೆ ಮಾಡಿದಂಥ ವೆಚ್ಚದ ಒಂದು ಅನುಗುಣವಾಗಿ ಅವನ ಬೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಆರಂಭ ಮಾಡಿದರೂ ಕೂಡ ಆ ಒಂದು ವೆಚ್ಚವು ಆ ಬೆಲೆಯನ್ನು ನಿರ್ಧರಿಸುವಲ್ಲಿ ಏನಾಗ್ತದೆ ಕೆಲವೊಂದಿಷ್ಟು ಟೈಮ್ದಲ್ಲಿ ವಿಳಂಬ ಆಗ್ತದೆ. ಯಾಕಂದರೆ ಅಲ್ಲಿ ವೆಚ್ಚ ಹೆಚ್ಚಿಗೆ ಆಗಿರ್ತದೆ, ಅಲ್ಲಿ ಬೆಲೆಯೂ ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಬಟ್ ಇನ್ ದಿ ಸಮ್ ಆಫ್ ದ ಟೈಮ್ಸ್ ಕನ್ಸ್ಯೂಮರ್ ಆಲ್ಸೋ ಬೈಯಿಂಗ್ ದಿ ಪ್ರಾಡಕ್ಟ್ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಇಲ್ಲಿ ಅನುಭೋಗಿದಾರರು ಕೂಡ ಏನಾಗ್ತದೆ ವಸ್ತುವನ್ನು ಕೊಂಡುಕೊಳ್ಬೇಕಂದ್ರೆ ಅದರ ಒಂದು ಬೆಲೆಯನ್ನು ಕೂಡ ಏನಾಗ್ತದೆ ಕಡಿಮೆ ಇರಬೇಕನ್ನುವುದು ಕೂಡ ಬಯಸ್ತಾ ಇರ್ತಾರೆ. ಅದಕ್ಕಾಗಿ ಏನಾಗ್ತಂದರೆ ಆ ಸಮಯದಲ್ಲಿ ವೆಚ್ಚ ಹೆಚ್ಚಾದಂಥ ಸಮಯದಲ್ಲಿ ಯಾವ ರೀತಿಯಾದಂಥ ಬೆಲೆಯನ್ನು ನಾವು ಡಿಸೈಡ್ ಮಾಡಬೇಕು ನಿರ್ಧರಿಸಬೇಕು ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗ್ತದೆ. ಅದಕ್ಕಾಗಿ ಅಲ್ಲಿಯೂ ಕೂಡ ಏನಾಗ್ತದೆ ಅಂದರೆ ಉತ್ಪಾದಿಸಿದಂಥ ವಸ್ತುಗಳ ಬೆಲೆಗಳನ್ನು ನಿರ್ಧರಿಸುವಾಗ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಎದುರಿಸ್ತಾ ಇದ್ದೇವೆ. ಆ ಸಮಯದಲ್ಲಿ ಕೂಡ ಏನಾಗ್ತದೆ ಅಂದರೆ ವ್ಯವಹಾರಿಕ ಅರ್ಥಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ. ಇನ್ ದ ಟೈಮ್ ಆಫ್ ದಿ ಡಿಸೈಡಿಂಗ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಆಲ್ಸೋ ಫೇಸಿಂಗ್ ದಿ ವೇರಿಯಸ್ ಪ್ರಾಬ್ಲಮ್ಸ್, ದ್ಯಾಟ್ ಟೈಮ್ ಗಿವಿಂಗ್ ದಿ ಸೊಲ್ಯೂಷನ್ ಟು ದಿ ಬಿಸ್ನೆಸ್ ಮನ್. ವೇರಿಯಸ್ ಪ್ರಾಬ್ಲಮ್ಸ್ ಲೈಕ್ ದಿ if the suppose cost is increase and price is the decrease and the businessman more money expenditure to the labors and less money expenditure to the technology, that time if the product's quality also is not good. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೈಗಾರಿಕೆಯಲ್ಲಿ ಕಾರ್ಮಿಕರಿಗೆ ಹೆಚ್ಚಿನವಾದಂಥ ಆದಾಯವನ್ನು ಕೊಟ್ಟು ಯಂತ್ರಗಳಿಗೆ ತಂತ್ರಜ್ಞಾನಗಳಿಗೆ ಕಡಿಮೆ ಖರ್ಚನ್ನು ಮಾಡಿದಾಗ ಆ ಒಂದು ವಸ್ತುವಿನ ಗುಣಮಟ್ಟವೂ ಕೂಡ ಏನಾಗ್ತದೆ ಕಡಿಮೆಯಾಗುವಂಥ ಸನ್ನಿವೇಶ ಇರ್ತದೆ. ಅದಕ್ಕಾಗಿ ಏನಂದರೆ ಇನ್ ದ ಟೈಮ್ ಆಫ್ ದಿ ಪ್ರೈಸ್ ಡಿಸೈಡಿಂಗ್ ಪ್ರಾಬ್ಲಮ್ಸ್ ಕ್ಯಾನ್ ಒನ್ಲಿ ಸಾಲ್ವ್ ದಿ ಬಿಸ್ನೆಸ್ ಎಕನಾಮಿಸ್ಟ್. ಇಟ್ ಈಸ್ ದಿ ಒನ್ ಆಫ್ ದ ಮೇಜರ್ ಸ್ಪೆಸಿಫಿಕ್ ಫಂಕ್ಷನ್ ಆಫ್ ದಿ ಬಿಸ್ನೆಸ್ ಎಕನಾಮಿಸ್ಟ್. ಇಲ್ಲಿ ಸಮಸ್ಯೆಗಳ ವಸ್ತುಗಳ ಬೆಲೆಗಳನ್ನು ನಿರ್ಧರಿಸುವಾಗ ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರು ಹಾಕ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ವ್ಯವಹಾರಿಕ ಅರ್ಥಶಾಸ್ತ್ರಜ್ಞನ ಒಂದು ಪಾತ್ರವು ಕೂಡ ಅಂತ ಬಹುಮುಖ್ಯವಾಗಿರ್ತದೆ. ಅವನ ಒಂದು ಕಾರ್ಯದಲ್ಲೂ ಕೂಡ ಇದು ಒಂದು ಬರ್ತದೆ. ನೆಕ್ಸ್ಟ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್, ಬಂಡವಾಳ ವಿನಿಯೋಗದ ಯೋಜನೆಗಳನ್ನು ತಯಾರಿಸೋದು. ಹೌ ಟು ಯುಟಿಲೈಸ್ ದಿ ಕ್ಯಾಪಿಟಲ್, ಹೌ ಟು ಕ್ಯಾಪಿಟಲ್ಸ್ ಆರ್ gaining from the various investors or the various shareholders. ನಾವು ಕೈಗಾರಿಕೆಯಲ್ಲಿ ಯಾವ ರೀತಿಯಾದಂಥ ಒಂದು ಹೂಡಿಕೆಯನ್ನು ಮಾಡಬಹುದು, ಯಾವ ಒಂದು ಹೂಡಿಕೆದಾರರಿಂದ ಹಣವನ್ನು ನಾವು ಬಂಡವಾಳವನ್ನು ಸಂಗ್ರಹಣೆ ಮಾಡ್ಕೋಬೇಕು, ಯಾವ ಒಂದು ಮೂಲಗಳಿಂದ ವಾಟ್ ಆರ್ ದ ರಿಸೋರ್ಸಸ್ ಫಾರ್ ದಿ ಕ್ಯಾಪಿಟಲ್ಸ್, ಬಂಡವಾಳ ಹರಿದು ಬರಲಿಕ್ಕಿರುವಂಥ ಯಾವ ಒಂದು ಸಂಪನ್ಮೂಲಗಳ ಇದ್ದಾವೆ, ಇದ್ರ ಬಗ್ಗೆಯೂ ಕೂಡ ಏನಾಗ್ತದೆ ಬಹಳಷ್ಟು ಚರ್ಚೆಯನ್ನು ಮಾಡೋದಿದೆ. ಇಫ್ ದ ಕ್ಯಾಪಿಟಲ್ ಪ್ರಾಜೆಕ್ಟ್ ಡಿಸೈಡೆಡ್ ಆನ್ ದ ಬೇಸಿಸ್ ಹೌ ಟು ದಿ ಕ್ಯಾಪಿಟಲ್ ಗೇನಿಂಗ್ ಫ್ರಮ್ ದಿ ವೇರಿಯಸ್ ಇನ್ವೆಸ್ಟರ್ಸ್ ಆ್ಯಂಡ್ ದಿ ವೇರಿಯಸ್ ಶೇರ್ ಹೋಲ್ಡರ್ಸ್, ದ್ಯಾಟ್ ಟೈಮ್ ಆಲ್ಸೋ ದಿ ಪ್ರೇಮಿಂಗ್ ದಿ ವೇರಿಯಸ್ ಸ್ಕೀಮ್ಸ್ for the capital projects. Capital project, it is only related to the industrial sector. If the industrial sector having the more capital producing the more quality goods as well as the more capital related goods. If the suppose nowadays consumers more preference to the capital goods compared to the normal goods.
ಈಗಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಜನರು ಏನು ಮಾಡ್ತಾರೆ ಅಂದರೆ ಬಂಡವಾಳ ಸರಕುಗಳಿಗೆ ಏನು ಮಾಡ್ತಾರೆ ಹೆಚ್ಚಿನವಾದಂಥ ಪ್ರಾಮುಖ್ಯವನ್ನು ಕೊಡ್ತಾ ಇರ್ತಾರೆ, ಸಾಮಾನ್ಯ ಸರಕುಗಳಿಗೆ ಏನು ಮಾಡ್ತಾರೆ ಕಡಿಮೆಯಾದಂಥ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಏನಂತಂದರೆ ಹೆಚ್ಚು ಬಂಡವಾಳ ಸರಕನ್ನು ಉತ್ಪಾದನೆ ಮಾಡಬೇಕಂದ್ರೆ ಇಲ್ಲಿ ಬಂಡವಾಳ ಹೆಚ್ಚಿಗೆ ಬೇಕಾಗುತ್ತೆ. ಬಂಡವಾಳಕ್ಕೆ ಒಂದು ಸಂಬಂಧಿಸಿದಂಥ ಇತರ ರೀತಿಯಂಥ ಯೋಜನೆಗಳನ್ನು ಕೂಡ ತಯಾರಿಸಲು ಏನಾಗ್ತದೆ ವ್ಯಾವಹಾರಿಕ ಅರ್ಥಶಾಸ್ತ್ರದ ಪಾತ್ರ ಬಹುಮುಖ್ಯವಾಗಿದೆ. ಇಫ್ ದ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಆರ್ ವೆರಿ ನೆಸೆಸರಿ ಟು getting the more capital from the various sectors, because nowadays people want the capital goods. That way if the capital goods produce the having the more capital, if you have more capital producing the more capital related goods, that's why business economists also decide and prepare the capital projects. ಅದಕ್ಕಾಗಿ ಇಲ್ಲಿ ಏನಾಗ್ತಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಅದರದೇ ಆದಂಥ ಒಂದು ಕಾರ್ಯಗಳನ್ನು ಮಾಡ್ತಿರ್ತಾನೆ, ಬಂಡವಾಳ ಒಂದು ಯೋಜನೆಯನ್ನು ಕೂಡ ಏನು ಮಾಡ್ತಾನೆ ಅಂದರೆ ತಯಾರಿಸ್ತಾ ಇರ್ತಾನೆ. ನೆಕ್ಸ್ಟು ಪ್ರೊಡಕ್ಷನ್ ಪ್ರೋಗ್ರಾಮ್ಸ್. ಎಸ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ದಿ ಎಕನಾಮಿ, ಬಿಕಾಸ್ ಇಫ್ ದ ಪ್ರೊಡಕ್ಷನ್ ಪ್ರೋಗ್ರಾಮ್ಸ್ ಆರ್ ಕಂಡಕ್ಟಿಂಗ್ ಆ್ಯಂಡ್ ಹೌ ಟು ದಿ ಪ್ರೊಡ್ಯೂಸ್ ದಿ ಗೂಡ್ಸ್ ವಿತ್ ದಿ ಮಿನಿಮಮ್ ಕಾಸ್ಟ್ ಆ್ಯಂಡ್ ವಿತ್ ದ ಮಿನಿಮಮ್ ಟೈಮ್. That's why the production programs are the very helpful too. Suppose production program involving the various foreign businessmen as well as the more knowledgeable business economists participating in the production program awareness. ಇಲ್ಲಿ ಏನಾಗ್ತಾ ಇದೆ ಅಂದರೆ ಉತ್ಪಾದನೆಯ ಕಾರ್ಯಕ್ರಮಗಳನ್ನು ಯಾಕೆ ಹಮ್ಮಿಕೊಳ್ಬೇಕಂದ್ರೆ ಉತ್ಪಾದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಹೆಚ್ಚು ವಸ್ತುಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕನ್ನೋದ್ರ ಕೂಡ ಈ ಬಗ್ಗೆ ಏನಾಗ್ತದೆ ಜ್ಞಾನ ಬರ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಉತ್ಪಾದನೆ ಕಾರ್ಯಕ್ರಮದಲ್ಲಿ ವಿದೇಶಿಯ ಒಂದು ಉದ್ಯಮಿದಾರರು ಬರ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಉದ್ಯಮದ ಬಗ್ಗೆ ಹೆಚ್ಚಿನವಾದ ಜ್ಞಾನವುಳ್ಳವರು ಕೂಡ ಇದರಲ್ಲಿ ಏನಾಗ್ತದೆ ಭಾಗವಹಿಸೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ ಅದು ಒಂದು ಕೈಗಾರಿಕೆಗೆ ಏನಾಗ್ತದೆ ಬಹಳಷ್ಟು ಸಹಕಾರಿ ಆಗ್ತದೆ. ಅದಕ್ಕಾಗಿ ಏನಂತಂದರೆ ಬಿಸ್ನೆಸ್ ಎಕನಾಮಿಸ್ಟ್ ಇಟ್ಸ್ ಒನ್ ಆಫ್ ದ ಮೇನ್ ಆ್ಯಂಡ್ ಒನ್ ಆಫ್ ದ ಸ್ಪೆಸಿಫಿಕ್ ಫಂಕ್ಷನ್ ದಿ ಕಂಡಕ್ಟ್ ಇನ್ ದಿ ಪ್ರೊಡಕ್ಷನ್ ಪ್ರೋಗ್ರಾಮ್ಸ್. ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಇಂಡಸ್ಟ್ರೀಸ್ ಬಿಕಾಸ್ ಆಫ್ ದಿ ಹೌ ಟು ಪ್ರೊಡ್ಯೂಸ್ ದಿ ಮೋರ್ ಗೂಡ್ಸ್ ಆ್ಯಂಡ್ ಲೆಸ್ ಕಾಸ್ಟ್ ಆ್ಯಂಡ್ ಹೌ ಟು ದಿ ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಇನ್ ದಿ ಇಂಡಸ್ಟ್ರಿ ವಿತ್ ದಿ ಮಿನಿಮಮ್ ಕಾಸ್ಟ್ ಆ್ಯಂಡ್ ದಿ ಮಿನಿಮಮ್ ಟೆಕ್ನಾಲಜಿ. ಅಗದಿ ಕಡಿಮೆ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಾವು ಉತ್ಪಾದನೆಗಳನ್ನು ಕೂಡ ವಸ್ತುವಿನ ಒಂದು ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕನ್ನೋದ್ರ ಬಗ್ಗೆ ಕೂಡ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಕೂಡ ಜ್ಞಾನವಾಗಿದೆ. ದ್ಯಾಟ್ಸ್ ವೈ ಪ್ರೊಡಕ್ಷನ್ ಪ್ರಾಜೆಕ್ಟ್ ಆರ್ ದಿ ಪ್ರೊಡಕ್ಷನ್ ಪ್ರೋಗ್ರಾಮ್ಸ್ ಆರ್ ದಿ ವೆರಿ ನೆಸೆಸರಿ ಟು ದಿ ಬಿಸ್ನೆಸ್ ಮನ್. ದಿಸ್ ಸಜೆಷನ್ ಒನ್ಲಿ ಗಿವನ್ ಬೈ ದಿ ಬಿಸ್ನೆಸ್ ಎಕನಾಮಿಸ್ಟ್. ಈ ರೀತಿಯಾದಂಥ ಒಂದು ಸಲಹೆ ಸೂಚನೆಗಳನ್ನು ಏನು ಮಾಡ್ತಾರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಒಬ್ಬ ಬಿಸ್ನೆಸ್ ಮನ್ಗೆ ಅಥವಾ ಒಂದು ಉದ್ಯಮಿದಾರರಿಗೆ ಏನು ಮಾಡ್ತಾರೆ ನೀಡ್ತಾ ಇರ್ತಾರೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ದಿ ಫೋರ್ಕಾಸ್ಟ್. ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಫಂಕ್ಷನ್ ಬಿಕಾಸ್ ವಿದೌಟ್ ಇನ್ವೆಸ್ಟ್ಮೆಂಟ್ ವಿ ಕಾಂಟ್ ಸ್ಟಾರ್ಟಿಂಗ್ ದಿ ಬಿಸ್ನೆಸ್ ಆ್ಯಂಡ್ ಕೆನಾಟ್ ಗೆಟಿಂಗ್ ದಿ ಸೂಪರ್ ನಾರ್ಮಲ್ ಪ್ರಾಫಿಟ್. ಇಲ್ಲಿ ನಾವು ಬಂಡವಾಳ ಇದ್ದಾಗ ಏನಾಗ್ತಂದ್ರೆ ಹೂಡಿಕೆ ಇದ್ದಾಗಲೇ ಏನು ಮಾಡ್ತೀವಿ ಅಂದರೆ ನಾವು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀವಿ. ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗಲೇ ಏನು ಮಾಡ್ತೇವೆ ಅಂದರೆ ಹೆಚ್ಚಿನವಂಥ ಲಾಭವನ್ನು ಕಳಿಸ್ತಾ ಇದ್ದೇವೆ. ಇಫ್ ದ ಇನ್ವೆಸ್ಟ್ಮೆಂಟ್ ನಾಟ್ ಓನ್ಲಿ ಫೋಕಸ್ ಆನ್ ದಿ ಪ್ರೆಸೆಂಟೇಜ್ ಇಟ್ ಈಸ್ ಆಲ್ಸೋ focus on the future purpose, forecasting nothing but the future purpose. It is the coming days, how to the economic condition changes, how to the people demand are changes, how to the environmental can ಸಪೋರ್ಟ್ ಟು ದಿ ಪ್ರಾಡಕ್ಟ್ಸ್. ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ವಾತಾವರಣವು ಆರ್ಥಿಕ ಚಟುವಟಿಕೆಯಲ್ಲಿರುವಂಥ ವಸ್ತುಗಳಿಗೆ ಇಲ್ಲಿ ಏನು ಮಾಡ್ತಾವೆ ಹೊಂದಾಣಿಕೆ ಆಗ್ತವೆ, ಯಾವ ರೀತಿಯಾಗಿ ಮಾರುಕಟ್ಟೆ ಸನ್ನಿವೇಶ ಬದಲಾಗ್ತಾ ಇದೆ, ಯಾವ ರೀತಿಯಾಗಿ ಜನರ ಒಂದು ಬೇಡಿಕೆಗಳು ಬದಲಾಗ್ತಾ ಇದ್ದಾವೆ, ಯಾವ ರೀತಿಯಾಗಿ ಜನರು ಒಂದು ವಿಭಿನ್ನ ಅಭಿರುಚಿಗಳ ಮೂಲಕ ಏನು ಮಾಡ್ತಾರೆ ತಮ್ಮ ಒಂದು ಬಯಕೆಯನ್ನು ತೀರಿಸ್ಕೊಂತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಏನಾಗ್ತದೆ ಇಲ್ಲಿ ಅಭ್ಯಾಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೆ ದ್ಯಾಟ್ಸ್ ವೈ ದಿ ಇನ್ವೆಸ್ಟ್ಮೆಂಟ್ ಅನಲೈಸಿಸ್ ಆ್ಯಂಡ್ ದಿ ಫೋರ್ಕಾಸ್ಟ್ ಆರ್ ದಿ ವೆರಿ important function for the business economist. If suppose business economist knowing the investment forecasting for the future purpose, he give the proper suggestion to the businessman in the presentation, because the businessman also decide the not only focusing on the present situation, he also
think about the future purpose and he storing the sum of the goods. ಇಲ್ಲಿ ಏನು ಮಾಡ್ತಂದರೆ ಉದ್ಯಮಿದಾರರನ್ನು ಪ್ರಸ್ತುತ ವರ್ತಮಾನದ ದಿನಗಳನ್ನು ಮಾತ್ರ ಲೆಕ್ಕದಲ್ಲಿ ಇಟ್ಟುಕೊಳ್ಳದೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾದಂಥ ವಸ್ತುಗಳಿಗೆ ಯಾವ ರೀತಿಯಾಗಿ ಮಾರುಕಟ್ಟೆ ಸನ್ನಿವೇಶದಲ್ಲಿ ಮಾರಾಟವಾಗಿ ನಮ್ಮ ಒಂದು ಉದ್ಯಮದಲ್ಲಿ ಇನ್ನೂ ಭಿನ್ನ ರೀತಿಯಾದಂಥ ವಸ್ತುಗಳನ್ನು ನಾವು ಕಾಣಬಹುದು ಅನ್ನೋದು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯವಾಗ್ತಿರ್ತದೆ. ದ್ಯಾಟ್ಸ್ ವೈ ದಿ ಇನ್ವೆಸ್ಟ್ಮೆಂಟ್ ಅನಲೈಸಿಸ್ ಆ್ಯಂಡ್ ದಿ ಫೋರ್ಕಾಸ್ಟ್. ಇಫ್ ಯು ಸಪೋಸ್ businessmen invest the amount, it is not only invent for the present days, it is also investment, it is only focusing on the future purpose also. ಭವಿಷ್ಯತ್ತಿನಗೋಸ್ಕರನೂ ಕೂಡ ಏನು ಮಾಡಬೇಕಂದ್ರೆ ಇನ್ವೆಸ್ಟನ್ನು ಮಾಡ್ತಾ ಇರಬೇಕಾಗ್ತದೆ. ಆ್ಯಂಡ್ ದಿ ಅಡ್ವೈಸ್ ಆನ್ ದಿ ಟ್ರೇಡ್ ಆ್ಯಂಡ್ ದಿ ಪಬ್ಲಿಕ್ ರಿಲೇಷನ್ಸ್. ವ್ಯಾಪಾರಿಯಾಗಿ ಸಾರ್ವಜನಿಕ ಕುರಿತು ಸಲಹೆಯನ್ನು ನೀಡ್ತಾ ಇರೋದು. ಹೌ ಟು ಸೆಲ್ಲರ್ ಕಮ್ಯುನಿಕೇಶನ್ ಟು ದಿ consumer. That's why how to the producer communication to the consumer, it is also very important in the market situation. Suppose communication is not good, if a consumer not buying that goods, and it is also more impact on the businessman. ಇಲ್ಲಿ ವ್ಯಾಪಾರಿ ಮತ್ತು ಸಾರ್ವಜನಿಕ ನಡುವೆ ಸಂಬಂಧಗಳು ಸರಿಯಾಗಿರ್ಬೇಕು. ಯಾಕಂದರೆ ಇಲ್ಲಿ ವ್ಯಾಪಾರಿಯ ನಡುವೆ ಏನಾದರೂ ಒಂದು ಸಂವಹನ ಮಾಧ್ಯಮದಲ್ಲಿ ಏನಾದರೂ ಅಡೆತಡೆ ಆದರೆ ಆ ಒಂದು ವ್ಯಕ್ತಿ ಕಡೆ ಏನಾಗ್ತದೆ, ವ್ಯಾಪಾರ ಮಾಡಲಿಕ್ಕೆ ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಆ ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ, ಕೊಂಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ಏನು ಮಾಡ್ತದೆ ಅಂದರೆ ಅಲ್ಲಿ ಒಂದು ವ್ಯಾಪಾರವು ಕೂಡ ಏನಾಗ್ತದೆ ಅಂದರೆ ಕುಂತ ಹೋಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಅಡ್ವೈಸ್ ಆನ್ ದಿ ಟ್ರೇಡ್ ಆ್ಯಂಡ್ ದಿ ಪಬ್ಲಿಕ್ ರಿಲೇಷನ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ or business economist. And if suppose the goods or if the suppose businessman and the public relations are good, if the businessman getting the super normal profit in very minimum time, ಅಗ್ದಿ ಕಡಿಮೆ ಅವಧಿಯಲ್ಲಿ ಅವನ ಒಂದು ಸಾರ್ವಜನಿಕ ನಡುವೆ ಸಂಬಂಧ ಏನಾದರೂ ಸರಿಯಾಗಿತ್ತಂದರೆ ಅವನು ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಾನೆ ಅಂದರೆ ಹೆಚ್ಚು ಲಾಭವನ್ನು ಕೂಡ ಇಲ್ಲಿ ಗಳಿಸಬೇಕು. ಅದಕ್ಕಾಗಿ ಏನಂದರೆ ಸಾರ್ವಜನಿಕರ ನಡುವೆ ಸಂಬಂಧವೂ ಕೂಡ ಏನಾಗ್ತದೆ ಅಂದರೆ ವ್ಯಾಪಾರ ಹಾಗೂ ಸಾರ್ವಜನಿಕರ ನಡುವೆ ಸಂಬಂಧವೂ ಕೂಡ ಅತ್ಯುತ್ತಮವಾಗಿರಬೇಕು. ಇಫ್ ಸಪೋಸ್ ಬಿಸ್ನೆಸ್ ಮೆನ್ ರಿಲೇಷನ್ಸ್ ಈಸ್ ಗುಡ್ ಬಿಟ್ವೀನ್ ದಿ ಟ್ರೇಡ್ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ರಿಲೇಷನ್ಸ್. ಇಫ್ ಸಪೋಸ್ ಪಬ್ಲಿಕ್ ರಿಲೇಷನ್ಸ್ ಆ್ಯಂಡ್ ದಿ ಟ್ರೇಡ್ sellers is a good relation, automatically the product is the more buying and the ಸೆಲ್ಲಿಂಗ್ ಇನ್ ದಿ ಮಾರ್ಕೆಟ್. ಹೆಚ್ಚು ವಸ್ತುಗಳು ಏನಾಗ್ತವೆ ಅಂದರೆ ಮಾರಾಟ ಆಗ್ತಾವೆ, ಅವನ ವಸ್ತುಗಳಿಗೆ ಏನಾಗ್ತವೆ ಬೇಡಿಕೆ ಬರ್ತಾವೆ. ಅದಕ್ಕಾಗಿ ಇಲ್ಲಿ ಏನಂತಂದರೆ ವ್ಯಾಪಾರಿ ಮತ್ತು ಸಾರ್ವಜನಿಕರ ನಡುವೆ ಏನಾಗ್ತದೆ ಅಂದರೆ ಉತ್ತಮವಾದಂಥ ಸಂಬಂಧ ಕೂಡ ಇರಲೇಬೇಕಾಗ್ತದೆ. ಆ್ಯಂಡ್ ಅಡ್ವೈಸ್ ಆನ್ ದಿ ಪ್ರೈಮರಿ ಕಮೋಡಿಟೀಸ್. ಐ ಥಿಂಕ್ ಇನ್ ದಿ ಮೈಂಡ್ ಪ್ರೈಮರಿ ಕಮೋಡಿಟಿ ನಥಿಂಗ್ ಬಟ್ it is a normal goods, normal commodities also focus on the businessman, because the normal goods are only not buying the rich people, it is also buying the poor people. But capital goods are only buying the medium class people and the rich people, but normal goods are buying the all category of the people. That's why must and should be given suggestion to the businessman in a proper way. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಮೂಲ ವಸ್ತುಗಳ ಬಗ್ಗೆ ಏನು ಮಾಡಬೇಕಂದ್ರೆ ಸಜೆಷನ್. ಸಪೋಸ್ ಎಕ್ಸಾಂಪಲ್ ಡಿಟರ್ಜೆಂಟ್ ಪೌಡರ್. ಎವ್ರಿ ಮನ್ buying the detergent powder in the market, but variety of brands available in the market. Which detergent powder is the given the good result to the consumer? If a consumer every time only purchasing that detergent powder. ಇಲ್ಲಿ ಯಾವ ಒಂದು ಸೋಪಿನ ಪುಡಿ ಅಂತ ನಾವಿನ್ನು ಉದಾಹರಣೆ ಕೊಡ್ತಾ ಇದ್ದೆ ನಿಮಗೆ. ಸೋಪಿನ ಪುಡಿಯನ್ನು ಏನು ಮಾಡ್ತೀವಿ ಅಂದರೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ರೀತಿಯಾದಂಥ ವಿವಿಧ ರೀತಿಯಾದಂಥ ಒಂದು ಬ್ರ್ಯಾಂಡ್ಗಳಲ್ಲಿ ಇದ್ದಾವೆ. ಆದರೆ ಒಂದು ಸೋಪಿನ ಪುಡಿ ಏನಾಗ್ತದೆ ಅಂದರೆ ಅವನಿಗೆ ಬಹಳಷ್ಟು ಅದರಿಂದ ಒಳ್ಳೆಯ ಒಂದು ಫಲಿತಾಂಶ ಬರ್ತಾ ಇದೆ, ಬಟ್ಟೆಗಳು ಕೂಡ ಸ್ವಚ್ಛ ಆಗ್ತಾ ಇರ್ತವೆ. ಅಂದರೆ ಅದಕ್ಕಾಗಿ ಅವನು ಮಾಡ್ತಾರೆ ಅದೇ ಬಟ್ಟೆಯನ್ನು ಅದೇ ಒಂದು ಸೋಪಿನ ಪುಡಿ ಏನು ಮಾಡ್ತಾರೆ ಪರ್ಚೇಸ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಏನಂದರೆ ಇಫ್ ದ ಮಸ್ಟ್ ಆ್ಯಂಡ್ ಶುಡ್ ದಿ ಕಾನ್ಸಂಟ್ರೇಟ್ ಆನ್ ದಿ ಪ್ರೈಮರಿ ಕಮೋಡಿಟೀಸ್ ಫಾರ್ ದಿ ಬಿಸ್ನೆಸ್ ಮೆನ್. ಉದ್ಯಮಿದಾರನ ಏನು ಮಾಡಬೇಕಂದ್ರೆ ಸರಿಯಾಗಿ ರೀತಿಯ ಮೂಲ ವಸ್ತುಗಳಿಗೆ ಕೊಂಡು ಅಂದರೆ
ಬೆಲೆಯನ್ನು ಕೊಡಬೇಕು ಅಂತ, ಮೌಲ್ಯವನ್ನು ಕೊಡಬೇಕು ಅಂತ ಕೂಡ ಮತ್ತು ಅದನ್ನು ಡಿಸೈಡ್ ಮಾಡ್ತಾನೆ. ಅಡ್ವೈಸ್ ಆನ್ ದಿ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯದ ಕುರಿತು ಸಲಹೆ. ಇಫ್ ಸಪೋಸ್ ಅವರ್ ಕಂಟ್ರಿ ಕಮೋಡಿಟೀಸ್ ಆರ್ ಎಕ್ಸ್ಪೋರ್ಟ್ ಟು ದಿ ಅದರ್ ಕಂಟ್ರೀಸ್, ವೆನ್ ದೇ ಆರ್ ಎಕ್ಸ್ಪೋರ್ಟ್, ಇಫ್ quality of the product is good and the price also minimum, that time foreigners export our goods and fulfill his needs. ನಮ್ಮ ಒಂದು ದೇಶದ ಸರಕುಗಳ ಒಂದು ಗುಣಮಟ್ಟ ಮತ್ತು ಬೆಲೆಯು ಕಡಿಮೆ ಇದ್ದಾಗ ವಿದೇಶಿಗರು ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ ವಿನಿಮಯ ಮಾಡ್ಕೊತಾರೆ. ಆ್ಯಂಡ್ ಆಲ್ಸೋ ದಿ ಕರೆನ್ಸಿ ಆಲ್ಸೋ ಎಕ್ಸ್ಚೇಂಜ್ ಬಿಟ್ವೀನ್ ದಿ ಅವರ್ ಕಂಟ್ರಿ ಕರೆನ್ಸಿ ಆಸ್ ವೆಲ್ ಆಸ್ ದಿ ಫಾರಿನ್ ಕಂಟ್ರಿ ಕರೆನ್ಸಿ. ನಮ್ಮ ದೇಶದ ನಾಣ್ಯದ ಜೊತೆಗೆ ಏನು ಮಾಡ್ತಾರೆ ಅಂದರೆ ಅವರ ದೇಶದ ನಾಣ್ಯವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಬದಲಾವಣೆ ಮಾಡ್ತಾ ಇರ್ತಾರೆ. ಆ್ಯಂಡ್ economic analysis of the agriculture, it is one of the important specific functions of the business economic, because our country mainly depend upon the agriculture sector and also the industrial sector. Industrial sector also depend upon the agriculture sector, because our country most of the industries is based on the agro based industries. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಬಹಳಷ್ಟು ಕೈಗಾರಿಕೆಗಳು ಏನಾಯ್ತಂದ್ರೆ ಕೃಷಿಯ ಒಂದು ಕಚ್ಚಾ ಸರಕುಗಳ ಮೇಲೆ ಅವಲಂಬಿತವಾದಂಥ ಕೈಗಾರಿಕೆಗಳು ಇರೋದರಿಂದ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಕೃಷಿಯ ಉತ್ಪಾದನೆಯನ್ನು ಕೂಡ ವಿಶ್ಲೇಷಣೆ ಮಾಡೋದು ಕೂಡ ಬಹಳಷ್ಟು ಪ್ರಮುಖ ಆಗ್ತದೆ. ದ್ಯಾಟ್ಸ್ ವೈ ಎಕನಾಮಿಕ್ ಅನಾಲಿಸಿಸ್ ಆಫ್ ದಿ ಅಗ್ರಿಕಲ್ಚರ್, ಹೌ ಟು ದಿ ಎಕನಾಮಿಕ್ ಕಂಡೀಷನ್ಸ್ ಡಿಪೆಂಡ್ ಅಪಾನ್ ದಿ ಅಗ್ರಿಕಲ್ಚರ್ ಸೆಕ್ಟರ್. ಇಫ್ ದ ಎಕನಾಮಿಕ್ ಕಂಡೀಷನ್ ಇಸ್ ಅ ಗುಡ್, ಇಫ್ ದ ಅಗ್ರಿಕಲ್ಚರ್ ಗೂಡ್ಸ್ ಆರ್ ದಿ ಮೋರ್ ಪ್ರೊಡ್ಯೂಸ್, ವೆನ್ ಅಗ್ರಿಕಲ್ಚರ್ ಗೂಡ್ಸ್ ಆರ್ ದಿ ಮೋರ್ ಪ್ರೊಡ್ಯೂಸ್, ಇಫ್ ದ ಎನ್ವೈರನ್ಮೆಂಟ್ ಪ್ರಾಪರ್ಲಿ ಸಪೋರ್ಟ್ ಟು ದಿ ಕ್ರಾಪ್ಸ್, ಯಾವಾಗ ಒಂದು ವಾತಾವರಣವು ಸರಿಯಾಗಿ ಆ ಬೆಳೆಗಳಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಿಸಿಕೊಡ್ತದೆ, ಸರಿಯಾದ ರೀತಿಯಲ್ಲಿ ಅದರ ಜೊತೆ ಹೊಂದಾಣಿಕೆ ಆಗ್ತದೆ, ಆವಾಗ ಮಾತ್ರ ಏನಾಗ್ತದೆ ಅಂದರೆ ಇಲ್ಲಿ ಕೃಷಿಯ ಉತ್ಪನ್ನಗಳನ್ನು ನಾವು ಇಲ್ಲಿ ಮಾಡಬೇಕಂದ್ರೆ ಹೆಚ್ಚಿನ ಉತ್ಪಾದನೆ ಬರ್ತಾವೆ. ದ್ಯಾಟ್ಸ್ ವೈ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದ ಸ್ಪೆಸಿಫಿಕ್ ಫಂಕ್ಷನ್ಸ್ ಆಫ್ ದಿ ಬಿಸ್ನೆಸ್ ಎಕನಾಮಿಕ್ಸ್. ಆ್ಯಂಡ್ ದಿ ಎನ್ವೈರನ್ಮೆಂಟಲ್ ಫೋರ್ಕಾಸ್ಟಿಂಗ್, ಪರಿಸರದ ವಿಶ್ಲೇಷಣೆಯನ್ನು ಕೈಗೊಳ್ಳೋದು. ಇಫ್ ದ ಪ್ರೊಡಕ್ಟ್ಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದಿ ಡಿಪೆಂಡ್ ಅಪಾನ್ ದಿ ಎನ್ವೈರನ್ಮೆಂಟಲ್ ಸಿಚುವೇಶನ್, ಬಿಕಾಸ್ ಇಫ್ ದ ಎನ್ವೈರನ್ಮೆಂಟಲ್ ಕೋಲ್ಡ್ ಪ್ರೊಡ್ಯೂಸಿಂಗ್ ದಿ ಮೋರ್ ಅಂಬ್ರೆಲಾಸ್ ಆ್ಯಂಡ್ ದಿ ಮೋರ್ ಶೂಟರ್ಸ್. ಇಫ್ ಸಪೋಸ್ ಇನ್ ದಿ rainy season peoples are not demand for the sweaters, it means if the environment are the very ಹಾಟ್, ಅಲ್ಲಿ ಏನಾಗ್ತದೆ ಅಂದರೆ ಮಳೆಗಾಲದಲ್ಲೂ ಕೂಡ ಜನರು ಸ್ವೆಟರ್ಗಳಿಗೆ ಅಥವಾ ಕೊಡೆಗಳಿಗೆ ಅವರು ಬೇಡಿಕೆ ಮಾಡ್ತಾ ಇಲ್ಲ ಅಂತಂದರೆ ಆ ಸಮಯದಲ್ಲಿ ಅಂದರೆ ಬಿಸಿಲು ಹೆಚ್ಚಿಗೆ ಇದೆ. ಇಫ್ ದ್ಯಾಟ್ ಟೈಮ್ ಬಿಸ್ನೆಸ್ ಲಾಟ್ ಆಫ್ ದಿ ಸಫರ್, ಆ ಸಮಯದಲ್ಲಿ ಏನಾಗ್ತಂದರೆ ಮಳೆಗಾಲದಲ್ಲಿ ಏನಾದರೂ ಬಿಸಿಲು ಬಿತ್ತಂದರೆ ಆ ಒಂದು ಛತ್ರಿಗಳು ಏನಾಗ್ತದೆ, ಕೊಡೆಗಳನ್ನು ಏನು ತಯಾರಿಸಿರ್ತಾರೆ, ಸ್ವೆಟರ್ಗಳನ್ನ ಏನು ಉತ್ಪಾದನೆ ಮಾಡ್ತಾರೆ, ಆ ಒಂದು ಉತ್ಪಾದಕರಿಗೆ ಏನಾದರೂ ಬಹಳಷ್ಟು ಕೂಡ ಪಡೆದು ಬೀಳ್ತದೆ. ನೆಕ್ಸ್ಟ್, main functions of the business economist. First one, consultant. Business economist, he is a consultant to the businessman. ಮೊದಲ ಒಂದು ಮುಖ್ಯ ಕಾರ್ಯ ಏನಂತಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನದು ಸಲಹೆಗಾರನಾಗಿರೋದು. Business economist basically performs the functions as a consultant. He is a consult to the businessman according to the situation of the environment as well as according to the situation of the market. ಮಾರುಕಟ್ಟೆಯ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ, ವಾತಾವರಣದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವನು ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾನೆ, ಸಲಹೆಗಾರನಾಗಿ ಉದ್ಯಮಿದಾರನಿಗೆ ಏನು ಮಾಡ್ತಾನೆ ಅಂದರೆ ಸೂಚನೆಗಳನ್ನು ನೀಡ್ತಾ ಇರ್ತಾನೆ. ಆ್ಯಂಡ್ ಈ ಆಫರ್ಸ್ ಅಡ್ವೈಸ್ ಆ್ಯಂಡ್ ದಿ ಗೈಡೆನ್ಸ್ ಆಫ್ ದ ಡಿಫ್ರೆಂಟ್ ಇಶ್ಯೂಸ್ ಇನ್ ದಿ ಕನ್ಸರ್ನಿಂಗ್ ಇಸ್ ಈಸ್ ಪ್ರೊವೈಡಿಂಗ್ ದಿ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್ ಟು ದಿ ಬಿಸ್ನೆಸ್ ಮೆನ್ ಹೌ ಟು ದಿ produce the goods, how to decide the price, how to the market condition can change according to the people's taste and the preferences and the sellers ಡಿಮಾಂಡ್. ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಚೇಂಜ್ ಆಗ್ತದೆ, ಬೇಡಿಕೆ ಆಗ್ತದೆ, ಇದೇ ರೀತಿ ಕೂಡ ಸಲಹೆ ಸೂಚನೆಗಳನ್ನು ಮತ್ತು ಅವನಿಗೆ ಒಂದು ಮಾರ್ಗದರ್ಶಕನಾಗಿ ಕೂಡ ಏನು ಮಾಡ್ತಾನಂದರೆ ಆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ವ್ಯವಹಾರದ ಒಂದು ಉದ್ಯಮಿದಾರನಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ಈ ಪ್ರಿಪೇರ್ಸ್ ಸೇಲ್ಸ್ ಫೋರ್ಕಾಸ್ಟ್, ಹೌ ಟು ಸೇಲ್ಸ್ ಫೋರ್ಕಾಸ್ಟ್ ನಥಿಂಗ್ ಬಟ್ ದಿ ಹೌ ಟು ಸೇಲ್ ಇನ್ ದಿ ಮಾರ್ಕೆಟ್ಸ್, ಹೌ ಟು ದಿ ಸೇಲ್ಸ್ ಕಂಡೀಷನ್ ಇನ್ ದಿ ಮಾರ್ಕೆಟ್, ಆ್ಯಂಡ್ when was more
ಗೂಡ್ಸ್ ಆರ್ ಸೇಲ್ಸ್ ಇನ್ ದಿ ಮಾರ್ಕೆಟ್, ಯಾವ ಸಂದರ್ಭದಲ್ಲಿ ಹೆಚ್ಚು ವಸ್ತುಗಳ ಮಾರಾಟ ಆಗ್ತಾ ಇದ್ದಾವೆ, ಯಾವಾಗ ಹೆಚ್ಚಿನ ವಸ್ತುಗಳ ಜನರು ಏನು ಮಾಡ್ತಾರೆ ಅಂದರೆ ಕೊಂಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡ್ತಾನೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ದಿ ಕಂಡಕ್ಟ್ಸ್ ದಿ ವೇರಿಯಸ್ ರಿಸರ್ಚ್ ಇನ್ ದಿ ಬಿಸ್ನೆಸ್ ಮೆನ್, ವೇರಿಯಸ್ ಮಾರ್ಕೆಟ್ ಪ್ಲ್ಯಾನ್ಸ್ ಆರ್ ಅಡಾಪ್ಟೆಡ್ ಇನ್ ದಿ ಪ್ರಾಡಕ್ಟ್, ಆ್ಯಂಡ್ ಆಲ್ಸೋ ದಿ if the products are produced in the very different ways, and the formulates the budget including the revenue of the industry as well as the expenditure of the industry for the 1 year. ಇಲ್ಲಿ ಏನಾಗಿದೆ ಅಂದರೆ ಬಜೆಟ್ ಅಂದರೆ ಏನಂತಂದರೆ ಒಂದು ವರ್ಷದಲ್ಲಿ ಒಂದು ಕೈಗಾರಿಕೆಯ ಆದಾಯ ಮತ್ತು ವೆಚ್ಚಗಳ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಬಜೆಟ್ ಅಂತೀವಿ. ಬಜೆಟ್ ಇನ್ಕ್ಲೂಡಿಂಗ್ ದಿ ರೆವೆನ್ಯೂ ಆ್ಯಂಡ್ ಕಾಸ್ಟ್ ಫಾರ್ ದ ಇಂಡಸ್ಟ್ರಿ ಫಾರ್ ದಿ 1 year, ಒಂದು ವರ್ಷದ ಒಂದು ಕೈಗಾರಿಕೆಯ ಆದಾಯ ಮತ್ತು ವೆಚ್ಚಗಳ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಬಜೆಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಫಾರ್ಮುಲೇಟಿಂಗ್ ದಿ ಬಜೆಟ್ ಫಾರ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಗಿವ್ಸ್ ದಿ ಅಡ್ವೈಸ್ ಆನ್ ದಿ ಟ್ರೇಡ್, ಹೌ ಟು ದಿ ಪ್ರಾಡಕ್ಟ್ಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಟ್ರೇಡ್, ಯಾವ ರೀತಿಯಾಗಿ ವಸ್ತುಗಳು ವ್ಯಾಪಾರದ ಒಂದು ವಲಯದಲ್ಲಿ ತನ್ನದೇ ಆದಂಥ ಒಂದು ಮಾರಾಟವಾಗ್ತಾ ಇರ್ತದೆ. ಹೌ ಟು ದಿ ಪ್ರಾಡಕ್ಟ್ಸ್ ದಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಟ್ರೇಡ್ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ವ್ಯಾಪಾರದಲ್ಲಿ ಯಾವ ರೀತಿಯಾಗಿ ವಸ್ತುವಿನ ಒಂದು ಸ್ಥಿತಿಗತಿ ಇರ್ತದೆ ಅದು ಕೂಡ ಏನಾಗ್ತದೆ ಭಾಳಷ್ಟು ಮುಖ್ಯ ಆಗ್ತಾ ಇರ್ತದೆ. ಆ್ಯಂಡ್ ದಿ ಪಬ್ಲಿಕ್ ರಿಲೇಷನ್ಸ್, ಆಲ್ರೆಡಿ ಐ ವಿಲ್ ಡಿಸ್ಕಸ್ ಇನ್ ದಿ ಸ್ಪೆಸಿಫಿಕ್ ಫಂಕ್ಷನ್ಸ್. Public relationship also the very important, and the foreign exchange and the environmental factors affecting. If the environmental factors affecting, I will give already examples. If the rainy season businessmen producing the umbrellas and the sweaters, that time environmental conditions suddenly changes if the businessmen losing their product. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಸಲಹೆಗಾರನಾಗಿ ಮಾಡ್ತೇವೆ. ಯಾಕಂದರೆ ಕೆಲವೊಂದಿಷ್ಟು ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ವ್ಯವಹಾರಿಕ ಅರ್ಥಶಾಸ್ತ್ರಜ್ಞನು ವ್ಯವಹಾರದ ಒಂದು ಉದ್ಯಮದಾರರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಏನು ಮಾಡ್ತಾರೆ ಸಲಹೆಯನ್ನು ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆ ಯೋಜನೆಗೆ ಅನುಗುಣವಾಗಿ ಅದರ ಒಂದು ಕೈಗಾರಿಕೆಯ ಒಂದು ಬಜೆಟನ್ನು, ಅದರ ಒಂದು ಆದಾಯ ವೆಚ್ಚವನ್ನು ನಿರ್ಧರಿಸುವುದಕ್ಕೆ ಸಲಹೆಗಾರನಾಗಿ, ಅಲ್ಲದೆ ವ್ಯಾಪಾರಕ್ಕೆ ಒಂದು ತಿಳುವಳಿಕೆದಾರನಾಗಿ, ಸಾರ್ವಜನಿಕ ನಡುವೆ ಯಾವ ರೀತಿಯಾಗಿ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ವಿದೇಶಿ ವಿನಿಮಯವನ್ನು ಮಾಡಿಕೊಳ್ಳಬೇಕು, ಅದೇ ರೀತಿ ಯಾವ ರೀತಿಯಾಗಿ ಪರಿಸರದ ಒಂದು ಅಂಶಗಳು ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ಅದರ ಬಗ್ಗೆ ಉದ್ಯಮಿದಾರನಿಗೆ ಏನು ಮಾಡ್ತಾನೆ ಅಂದರೆ ವ್ಯವಹಾರಿಕ ಅರ್ಥಶಾಸ್ತ್ರವು ತನ್ನದೇ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತಾ ಇರ್ತಾನೆ. ಆ್ಯಂಡ್ his advice is sought by the management. He must and should providing the advice and guidance to the only management, but the ultimate decision is taken by it. If the only he given the suggestion to the management, if the decision taking only depend upon the management, he can only advise and suggestion and guidance to the management only, but his rules and regulation cannot implement all rules and regulation. It is the depend upon the management. If the managements are okay, if ultimately can adopted the business. ಇಲ್ಲಿ ಏನಾಗ್ತದೆ ಅಂದರೆ ಆಡಳಿತ ವಲಯದಲ್ಲಿ ಏನಾಗ್ತದೆ ಅಂದರೆ ಆಡಳಿತಕ್ಕೆ ಒಂದು ಏನು ಮಾಡ್ತಾನೆ ಅಂದರೆ ಇವನಿಗೂ ಮ್ಯಾನೇಜ್ಮೆಂಟಕ್ಕೆ ಏನು ಮಾಡ್ತಾರೆ, ಆ ಒಂದು ಆಡಳಿತ ಒಂದು ಕಮಿಟಿಗೆ ಮಾತ್ರ ಏನು ಮಾಡ್ತಾರೆ ಸಲಹೆಯನ್ನು ಕೊಡ್ತಾನೆ. ಆ ಎಲ್ಲ ಸಲಹೆ ಸೂಚನೆಗಳನ್ನು ಅವರೇ ಏನು ಮಾಡಿದ್ರೆ ನಿರ್ಧರಿಸಬೇಕಂತೇನಿಲ್ಲ. ಇವೆಲ್ಲ ಸಲಹೆ ಸೂಚನೆಗಳನ್ನು ಸ್ವೀಕರಿಸುವಂಥ ಪ್ರವೃತ್ತಿ ಆ ಒಂದು ಆಡಳಿತ ಒಂದು ಮಂಡಳಿಯ ಮೇಲೆ ಏನಿರ್ತದೆ ಡಿಸೈಡ್ ಆಗ್ತಾ ಇರ್ತದೆ. ಆ್ಯಂಡ್ ದಿ ಅನಲೈಸಿಸ್ಟ್, ಒಳ್ಳೆಯ ವಿಶ್ಲೇಷಣೆಕಾರ. ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನ ಮತ್ತೊಂದು ಬಹುಮುಖ್ಯ ಕಾರ್ಯ ಏನಂದರೆ ಅವನು ಒಳ್ಳೆಯ ಒಂದು ವಿಶ್ಲೇಷಣೆಕಾರ ಆಗಬೇಕು. He analyzes the properly market situation, why the market situation can change, why the market situation can day to day change. If the suppose market situation changes, it is only depend upon the consumer or it is the depend upon the products. ಅಲ್ಲಿ ಮಾರುಕಟ್ಟೆಯ ಸನ್ನಿವೇಶ ಬದಲಾವಣೆ ಆಗ್ತಾ ಇದೆ ಅಂದರೆ ವಸ್ತುಗಳಲ್ಲಿರುವಂಥ ಒಂದು ಬೆಲೆಗಳ ಅದರ ಮೇಲೆ ಚೇಂಜ್ ಆಗ್ತಾ ಇದೆಯಾ, ಅಥವಾ ಅನುಭವಿದಾರರು ಒಂದು ಬೇಡಿಕೆಯನ್ನು ಯಾವ ರೀತಿ ಮಾಡ್ತಾರೆ ಆ ಒಂದು ಬೇಸ್ ಮೇಲೆ ಬದಲಾವಣೆ ಆಗ್ತಾ ಇದೆಯಾ? ಈ ರೀತಿಯಾದಂಥ ಒಂದು ವಿಶ್ಲೇಷಣೆಯನ್ನು ಮಾಡುವಂಥ ಒಂದು ಸರಿಯಾದ ರೀತಿಯಾದಂಥ ಒಂದು ಮಾಹಿತಿಯನ್ನು ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಉದ್ಯಮಿದಾರನಿಗೆ ಸರಿಯಾದ ವೇಳೆಯಲ್ಲಿ ಕೊಟ್ಟಾಗ ಮಾತ್ರ ಏನಾಗ್ತದೆ ಅಂದರೆ ಉದ್ಯಮಿದಾರನ ಒಂದು ಉತ್ಪನ್ನಗಳು ಹೆಚ್ಚಿನ ಬೆಲೆಯಲ್ಲಿ ಏನಾಗ್ತದೆ ಮಾರುಕಟ್ಟೆಯಲ್ಲಿ ಮಾರಾಟವಾಗಿ ಏನು ಮಾಡ್ತಾನೆ ನಾವು ಲಾಭವನ್ನು ಗಳಿಸಬಹುದು.
That's why analyzing it is very important in the business, because if you cannot properly analyze in the business, if a businessman can close his business within a 6 months, ಅವನ ಒಂದು 6 ತಿಂಗಳಲ್ಲಿ ಕೂಡ ಏನು ಮಾಡೋದು ಅಂದರೆ ತನ್ನ ಒಂದು ಬಿಸ್ನೆಸ್ಸನ್ನು ಮುಚ್ಚುವ ಹಂತಕ್ಕೆ ತಲುಪ್ತಿರ್ತದೆ. ಅದಕ್ಕಾಗಿ ಏನಾಗ್ತದೆ, consultant also important, but compared to the consultant, advice is very important to the businessman. ಇಲ್ಲಿ ತಿಳುವಳಿಕೆ ಅನ್ನೋದು, ಸಲಹೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರ್ತದೆ. And he is mainly concerned with the classifying the decision problems. Some of the time the problems are facing in the decision time, but in the businessman can take a decision depend upon the each and every firm level. ಪ್ರತಿಯೊಂದು ವಸ್ತುವಿನ ಪ್ರತಿ ಹಂತದಲ್ಲೂ ಕೂಡ ಅವನ ತನ್ನ ನಿರ್ಧಾರದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾನೆ. ಹೀಗೆ ಆ ಒಂದು ನಿರ್ಧಾರದ ಸಮಸ್ಯೆಗಳನ್ನು ಎದುರಿಸುವಾಗ ಅವ ಪ್ರತಿ ಹಂತದಲ್ಲೂ ಯಾವ ರೀತಿಯಾದ ಸಮಸ್ಯೆಗಳನ್ನು ಯಾಕೆ ಎದುರಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಸರಿಯಾದ ರೀತಿಯಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನು ಏನು ಮಾಡ್ತಾನೆ ಅಂದರೆ ಅವನ ಸಲಹೆಯನ್ನು ಕೊಡ್ತಾ ಇರ್ತಾನೆ. ಇಫ್ ಅ ಬಿಸ್ನೆಸ್ ಮನ್ ಫೇಸಿಂಗ್ ದಿ ಪ್ರಾಬ್ಲಮ್ಸ್ ಫಾರ್ ದಿ ಎವ್ರಿ ಸ್ಟೇಜ್ ಆಫ್ ದಿ ಫರ್ಮ್ ಲೆವೆಲ್ ಆ್ಯಂಡ್ ದಿ ಎವ್ರಿ ಫರ್ಮ್ ಲೆವೆಲ್ ಕ್ಯಾನ್ ಟೇಕಿಂಗ್ ಡಿಸಿಷನ್ ವೆರಿ ಡಿಫ್ರೆಂಟ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಏನು ಮಾಡ್ತಾರೆ, ವಿಭಿನ್ನವಾದಂಥ ಒಂದು ನಿರ್ಧಾರಗಳನ್ನು ನಾವು ತೆಗೆದುಕೊಂಡಾಗ ಆ ನಿರ್ಧಾರಗಳನ್ನು ಯಾವ ರೀತಿಯಾಗಿ ಅವನಲ್ಲಿ ತೆಗೆದುಕೊಂಡಾಗ ಆ ಒಂದು ವಸ್ತುವಿನ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಅನ್ನೋದು ಕೂಡ ಏನಾಗ್ತದೆ, ಬಹಳಷ್ಟು ಮುಖ್ಯ ಆಗ್ತದೆ. And organizing and evaluating the available datas. Yes, available datas, it is a very important to decide the losing and gaining for the industries for the 1 year. It is the available data, nothing but the this is the it is the measure the progress the businessman. ಇಲ್ಲಿ ನಾವು ದತ್ತಾಂಶಗಳು ಏನು ಒಂದು ಸಂಗ್ರಹಣೆ ಅಂದರೆ ದತ್ತಾಂಶಗಳನ್ನು ಏನು ಒಂದು ಪ್ರಿಪೇರ್ ಮಾಡಿರ್ತೀವಿ, ಆ ಒಂದು ಕೈಗಾರಿಕೆಯ ಲಾಭ ನಷ್ಟಗಳನ್ನು ನಿರ್ಧರಿಸ್ತದೆ. ಅಷ್ಟೇ ಅಲ್ಲದೆ ಅದು ಒಂದು ಕೈಗಾರಿಕೆಯ ಒಂದು ಉದ್ಯಮಿದಾರನ ಒಂದು ಯಾವ ರೀತಿಯಾಗಿ ಅವನು ಲಾಭವನ್ನು ಗಳಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಪ್ರಗತಿಯತ್ತ ಸಾಗ್ತಾ ಇದ್ದಾನೆ, ಯಾವ ರೀತಿಯಾಗಿ ತಿಂಗಳಿಗೆ ಅನುಗುಣವಾಗಿ ಅವನು ತನ್ನ ಲಾಭವನ್ನು ಏನು ಮಾಡ್ತಾನೆ ಅಂದರೆ ಹೆಚ್ಚಾಗ್ತಾ ಇದೆಯೋ, ಯಾಕೆ ಈ ತಿಂಗಳಲ್ಲಿ ಕಡಿಮೆ ಆಗ್ತಾ ಇದೆ. These are the very important for the organizing and the evaluating the available data. He must and should evaluate the data. He can check the data. Why the businessman profit is less? Why his product cost is high? Every month and or the every 3 months he can evaluating the data and given solution to the businessman. ಅವನು 3 ತಿಂಗಳಿಗೆ ಅಥವಾ ತಿಂಗಳಿಗೊಮ್ಮೆ ಏನು ಮಾಡ್ತಾನೆ ಅಂದರೆ ಆ ಒಂದು ಉದ್ಯಮದ ಒಂದು ಎಲ್ಲ ರೀತಿಯಂಥ ಲಾಭ ನಷ್ಟಗಳನ್ನು ಯಾಕೆ ಈ ಮಂತದಲ್ಲಿ ಅದರ ಒಂದು ಉದ್ಯಮಿದಾರನ ಲಾಭ ಏನಾಗ್ತದೆ ಹೆಚ್ಚಿಗೆ ಆಗ್ತಾ ಇದೆ, ಈ ಮಂತ್ ಯಾಕೆ ಒಂದು ವೆಚ್ಚ ಹೆಚ್ಚಿಗೆ ಆಗಿದೆ, ಈ ರೀತಿಯಾಗಿ ಏನು ಮಾಡ್ತಾನೆ ಅಂದರೆ ಅವನು ಒಂದು ಅದನ್ನೆಲ್ಲ ಒಂದು ಪರೀಕ್ಷೆಯನ್ನು ಮಾಡಿಕೊಂಡು ಅವನಿಗೆ ಒಂದು ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೂಡ ಏನು ಮಾಡ್ತಾನೆ ಅಂದರೆ ಕೊಡ್ತಾ ಇರ್ತಾನೆ. ಆ್ಯಂಡ್ identifying the alternative courses of the actions. If suppose industries progress are the increasing, he can already evaluate the collecting data. He given the suggestion to the businessman, you must and should be conducting the various skillful programs for the product, and also the invite the various businessmen to the various businessmen and given ಸೊಲ್ಯೂಷನ್. ಇಲ್ಲಿ ಏನಾಗ್ತಾನೆ ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಉದ್ಯಮಿದಾರನಿಗೆ ತನ್ನದೇ ಆದ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾ ಇರ್ತಾನೆ. ನಾವು ಬೇರೆ ಬೇರೆ ರೀತಿಯಾದಂಥ ಒಂದು ಉದ್ಯಮಿದಾರರನ್ನು ಒಂದು ಕರೆಸಿಕೊಂಡು ಅವರ ಜೊತೆ ಏನು ಮಾಡೋದು ಅಂದರೆ ಸಂಭಾಷಣೆಯನ್ನು ಮಾಡಿಕೊಂಡು ಏನು ಮಾಡೋದು ಅಂದರೆ ಯಾವ ರೀತಿಯಾಗಿ ನಾವು ಉದ್ಯಮದಲ್ಲಿ ನಾವು ವಿವಿಧ ರೀತಿಯಾದಂಥ ಒಂದು ಉತ್ಪಾದನೆಯ ಒಂದು ಅಂಗಗಳ ಮುಖಾಂತರ ಹೆಚ್ಚಿನ ಲಾಭವನ್ನು ಗಳಿಸ್ಕೋಬೇಕು ಅನ್ನೋದನ್ನು ಕೂಡ ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಬೋದು. And he make a scientific and the careful analysis of the facts. If the economic goods not only produce the economic condition, it is also the scientific reasons also the causes for the production. ಇಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇರುವಾಗ ಆರ್ಥಿಕ ರೀತಿಯಾದಂಥ ಅಂಶಗಳು ಅಷ್ಟೇ ಕಾರಣವಾಗೋದಿಲ್ಲ, ವೈಜ್ಞಾನಿಕ ಅಂಶಗಳು ಕೂಡ ಏನಾಗ್ತವೆ ಕಾರಣ ಆಗ್ತಿರ್ತವೆ. ದ್ಯಾಟ್ಸ್ ವೈ ಬಿಸ್ನೆಸ್ ಎಕನಾಮಿಸ್ಟ್ not only suggestion for the economic condition, he also given the suggestion to the scientific and the careful analysis of the facts and suggest the possible course of the action, if which is a possible to the different business. If suppose every business having the different structure and the different type of the product,
ಸೆಲ್ಲಿಂಗ್. ಇಲ್ಲಿ ಪ್ರತಿ ಉದ್ಯಮವು ಕೂಡ ಏನಾಗ್ತದೆ, ವಿವಿಧ ರೀತಿಯಾದಂಥ ವಿಭಿನ್ನವಾದಂಥ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತದೆ. ಅದಕ್ಕಾಗಿ ಅಂದರೆ ಇಫ್ ಸಪೋಸ್ ದಿಸ್ ಕಂಡೀಷನ್ ಈಸ್ ಪಾಸಿಬಲ್ ಟು ದಿಸ್ ಬಿಸ್ನೆಸ್, ಈ ಆಟೋಮೆಟಿಕ್ಲಿ ಬಿಸ್ನೆಸ್ ಎಕನಾಮಿಸ್ಟ್ ಪ್ರೊವೈಡಿಂಗ್ ದಿ ಸಜೆಷನ್ ಟು ದಿ ಬಿಸ್ನೆಸ್ ಮೆನ್. ಇಲ್ಲಿ ಉದ್ಯಮಿದಾರನಿಗೆ ಏನು ಮಾಡ್ತಂದರೆ ವ್ಯವಹಾರಿಕ ಅರ್ಥಶಾಸ್ತ್ರಜ್ಞನು ಅದು ಒಂದು ಸಲಹೆಯು ಆ ಒಂದು ಉದ್ಯಮಕ್ಕೆ ಹೊಂತಾ ಇದೆಯಾ ಅನ್ನೋದನ್ನು ಕೂಡ ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ.